ನಾವಿದ್ದೀವಿ ಮಹೀಂದ್ರ ಲಾಂಚಲ್ಲಿ. ಸೊ BE6ನ ಒಂದು ಸ್ಪೆಷಲ್ ಎಡಿಷನ್ ಲಾಂಚ್ ಆಗೋ ಒಂದು ಈವೆಂಟಿಗೆ ಬಂದಿದ್ವಿ. ಸೊ ಯೂಶ್ವಲಿ ಮಹೀಂದ್ರದವರು ದೊಡ್ಡವರಿಗೆಲ್ಲ ಕೊಡ್ತಾರಲ್ಲ, ಸೊ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಸರ್ಪ್ರೈಸ್ ಬೇಕು ಅಂತ ಒಂದು ವಿಷಯನ ಇಟ್ಟಿದ್ದಾರೆ. ಎಲ್ಲಿ ನೋಡ್ತಿರಲ್ಲ, ಇದು ಆ್ಯಕ್ಚುಲಿ ಮಹೀಂದ್ರ ಈಗಷ್ಟೇ ಲಾಂಚ್ ಮಾಡಿರುವಂತಹ BE6ನ ಒಂದು ಸ್ಕೇಲ್ ಮಾಡಲ್ ಅಂತ ಹೇಳೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಓಡಿಸುವಂಥ ಒಂದು ಕಾರು, ಸಣ್ಣ ಮಕ್ಕಳ ಟಾಯ್ ಕಾರು. ಆ ಒಂದು ವಿಡಿಯೋ ಮಾಡ್ಬೋದು ಬಿಡಿ, ಅದು ಯಾವಾಗ ಬೇಕಾದ್ರೂ ಮಾಡಿ ಹಾಕ್ಬೋದು. ಸೊ ಮಕ್ಕಳಿಗೆ ಅಂತ ಒಂದು ತಂದಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಯಾವುದು ಒಂದು ಕಾರ್ ಬ್ರ್ಯಾಂಡ್ಸಲ್ಲಿ ಈ ರೀತಿ ಲಾಂಚ್ ಮಾಡಿರಿದ್ದೆ ಫಸ್ಟ್ ಅಂತ ಅನಿಸುತ್ತೆ. ಯಾವಾಗ BE6 ಫಸ್ಟ್ ಲಾಸ್ಟ್ ಇಯರ್ ಲಾಂಚ್ ಆಗಿತ್ತು, ಆವಾಗ ಅದರ ಒಂದು ಸ್ಟೈಲಿಂಗ್ ಆಗಿರ್ಬೋದು, ಅಪೀಲಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಹಾಗಾಗಿ ತುಂಬ ಸೇಲ್ಸ್ ಕೂಡ ಆಗ್ತಾ ಇತ್ತು. ಬಟ್ ಇವಾಗ ನಮಗೆ ಮಹೀಂದ್ರದವರು ಸಣ್ಣ ಮಕ್ಕಳಿಗೂ ಒಂದು ಸರ್ಪ್ರೈಸ್ ಇರಲಿ, ಸೊ ಯಾಕೆ ದೊಡ್ಡವ್ರು ಮಾತ್ರ ಯಾಕೆ ತುಂಬ ರೀತಿಲಿ ಎಂಜಾಯ್ ಮಾಡಬೇಕು, ಸೊ ಮಕ್ಕಳಿಗೂ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅಂತ ನಮಗೆ ಈ ಒಂದು ಕಾರಣ ತಂದಿದ್ದಾರೆ. ಇವತ್ತು ಲಾಂಚ್ ಆಗಿರುವಂತಹ ಸ್ಪೆಷಲ್ ಎಡಿಷನ್ ಇದೆ, ಅಲ್ಲಿ ನಮಗೆ ಈ ಒಂದು ವಿಷಯಗಳೆಲ್ಲ ಬೇರೆ ಇದೆ. ಬಟ್ ಇದು ನಮಗೆ ಆ ಒಂದು ರೆಗ್ಯುಲರ್ ಆಗಿರುವಂಥ ಒಂದು BE6ನ ಒಂದು ಟಾಯ್ ಅಂತ ಹೇಳ್ಬೋದು ಇದನ್ನು. ಸೊ ಫಾರ್ಮುಲಾ ಈ ಎಡಿಷನ್ ಅಂತ ಕೂಡ ಹಾಕಿದ್ದಾರೆ. ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು, ನಮಗೆ ಆ ಒಂದು ಸೇಮ್ ಡಿಸೈನ್ ಎಲಿಮೆಂಟ್ ಎಲ್ಲ ಇದೆ. ನಮಗೆ ಇಲ್ಲೆಲ್ಲ ಆ ಒಂದು ಏರ್ ಡೆಕ್ ಇತ್ತು, ಸೊ ಇದು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ಯಾಕೆಂದರೆ ಮಕ್ಕಳೆಲ್ಲ ತುಂಬ ಸ್ಪೀಡಲ್ಲೆಲ್ಲ ಹೋಗಲ್ಲ. ಸೊ ಇದನ್ನ ನಾವು ಎಲೆಕ್ಟ್ರಿಕಲ್ ಚಾರ್ಜ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಇದು ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ನಮಗೆ ನೋಡುವಾಗ ಸೇಮ್ ಆ ಒಂದು ಕಾರ್ನೇ ನೋಡ್ದಂಗೆ ಆಗುತ್ತೆ. ಒಂದು ವಿಷಯ ಏನು ಅಂದರೆ, ನಮಗೆ ಇದರಲ್ಲಿ ಈ ಒಂದು DRL ಮಾತ್ರ ಇದೆ ನಮಗೆ, ಇದರಲ್ಲಿ ಯಾವುದೇ ರೀತಿ ಹೆಡ್ಲ್ಯಾಂಪ್ ನಮಗೆ ಇದರಲ್ಲಿಲ್ಲ, ಅದೊಂದು ವಿಷಯ. ಆ್ಯಂಡ್ ಇನ್ನು ಬೇರೆ ಎಲ್ಲನೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ರೂಫ್ ಇಲ್ಲ, ಯಾಕೆಂದರೆ ಮಕ್ಕಳು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾರಲ್ಲ, ಆ ಒಂದು ಕಾರಣದಿಂದ. ಸೈಡಲ್ಲಿ ನೋಡುವಾಗ ನಮಗೆ ಒಂದು ವೀಲ್ ಸಿಗ್ತಾ ಇದೆ, ಆ್ಯಂಡ್ ಸೇಮ್ ಅದರ ಒಂದು ರೆಪ್ಲಿಕಾ ಥರನೇ ಇದೆ. ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲೊಂದು ಓವರ್ವ್ಯೂಮ್ ಆಗಿರ್ಬೋದು, ಅಟೆನ್ಷನ್ ಟು ಡೀಟೇಲ್ ಎಲ್ಲ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ನಮಗೆ ಬಾಡಿ ಕ್ಲಾಡಿಂಗ್ ಏನಿದೆ, ಇದು ಆ್ಯಕ್ಚುಲಿ ನಮಗೆ ಮಹೀಂದ್ರ BE6ಅಲ್ಲಿ ಗ್ಲಾಸಿ ಫಿನಿಷಲ್ಲಿ ಬರುತ್ತೆ, ಇಲ್ಲಿ ನಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಡೋರ್ನ ಓಪನ್ ಕೂಡ ಮಾಡ್ಬೋದು. ಓಪನ್ ಆಗುತ್ತೆ ಅಂತ ನಾನು ಜಸ್ಟ್ ಚೆಕ್ ಮಾಡ್ತೀನಿ. ಎಸ್, ಸೊ ಇದನ್ನು ಓಪನ್ ಮಾಡ್ಬೋದು. ಓಪನ್ ಮಾಡಿ ಮಕ್ಕಳಿದ್ರೊಳಗಡೆ ಕೂತ್ಕೊಂಡು ಅವರು ಆ್ಯಕ್ಚುಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಒಳಗಡೆ ನಮಗೆ ಒಂದೇ ಒಂದು ಸೀಟ್ ಇದೆ, ಇಬ್ಬರಿಗೆಲ್ಲ ಕೂರೋಕ್ಕಾಗಲ್ಲ, ಒಬ್ರಿಗೆ ಮಾತ್ರ ಕೂರೋಕ್ಕಾಗುತ್ತೆ. ಆ್ಯಂಡ್ ಈ ಒಂದು ಸೀಟ್ ಬೆಲ್ಟ್ ಕೂಡ ಇದೆ, ನೀವು ಇಲ್ಲಿ ನೋಡಿ, ನಮಗೆ ಸೀಟ್ ಬೆಲ್ಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಿಟ್ಟು ನಮಗೆ ಕ್ಲೋಸ್ ಮಾಡ್ತೀನಿ, ಹಾರ್ನ್ ಆಗ್ತಿದೆ. ಸೊ ಸಾಂಗ್ಸ್ ಇದೆ ನಮಗೆ ಇದರಲ್ಲಿ ಒಂದಷ್ಟು ಮಕ್ಕಳಿಗೆ ಬೇಕಂಥದ್ದು. ಸೊ ವಾಲ್ಯೂಮ್ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಇಲ್ಲೊಂದು ಚಾರ್ಜಿಂಗ್ನ ಪೋರ್ಟ್ ಕೊಟ್ಟಿದ್ದಾರೆ, ಮೇ ಬಿ ಫೋನ್ ಎಲ್ಲ ಕನೆಕ್ಟ್ ಮಾಡೋಕ್ಕೆ ಆಕ್ಸ್ ಕೇಬಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಈ ಒಂದು ಸ್ಟೀರಿಂಗ್ ಏನಿದೆ ಸೇಮ್ ಅದ್ರ ಥರನೇ ಇದೆ. ನಮಗೆ ಆ ಒಂದು ರೇಸ್ ಕಾರೆಲ್ಲ ಸಿಗುವಂತಹ ಒಂದು ಫೀಲ್ ನಮಗೆ ಇದರಲ್ಲೂ ಕೂಡ ಕೊಡುತ್ತೆ. ಅದು ನಮಗೆ ಇಲ್ಲಿದೆ. BE ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಅದ್ರ ಮೇಲೆ ಇಟ್ಟಿದ್ದಾರೆ. ಇದಿಷ್ಟು ಇದರ ಒಳಗೆ ಸಿಗುವಂಥ, ನಾನು ಹೇಳಿದ್ನಲ್ಲ, ಎರಡು ಡೋರ್ನ ಕೂಡ ನಾವು ಆ್ಯಕ್ಚುಲಿ ಓಪನ್ ಮಾಡ್ಬೋದು. ಇಲ್ಲಿ ನೋಡಿ, ತುಂಬ ಈಸಿಯಾಗಿದೆ. ತುಂಬ ಫನ್ ಅನಿಸ್ತು ನಂಗೆ ನೋಡಿದಾಗ, ಅದಕ್ಕೆ ನಾನು ನಿಮಗೂ ತೋರಿಸೋಣ ಅಂತ. ರಿಯರಲ್ಲಿ ಕೂಡ ನಮಗೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ನಮಗೆ BE6ಅಲ್ಲಿ ಸಿಗುವಂಥ ಸ್ಪಾಯ್ಲರ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಒಂದು 2-3 ಕಲರ್ ಲಾಂಚ್ ಮಾಡಿದ್ದಾರೆ ನಿಮಗೆ ಇದನ್ನು. ನಾವು ಇಲ್ಲೂ ನೋಡ್ತಿದ್ದೀವಲ್ಲ, ಸೊ ಇಲ್ಲೂ ಇದೆ ಬೇರೆ ಒಂದು ಕಲರ್ ಇದು. ಆ್ಯಂಡ್ ಇಲ್ಲಿ ಫಾರ್ಮುಲಾ E ಎಡಿಷನ್ ಅಂತ ಇಲ್ಲಿ ಬಂದರೆ ಕಾಣುತ್ತೆ. ಫಾರ್ಮುಲಾ E ಎಡಿಷನ್ ಅಂತ ನಮಗೆ ಇದರಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ. ಆ್ಯಂಡ್ ಹಿಂದೆ ರಿಯರಲ್ಲಿ ಬಂದಾಗ ನಮಗೆ ಇಲ್ಲಿ ಆ್ಯಕ್ಚುಲಿ ನೋಡಿ, ಟೇಲ್ ಲ್ಯಾಂಪ್ ಎಲ್ಲ ವರ್ಕ್ ಆಗ್ತಿದೆ ನಮಗೆ ಇಲ್ಲಿ. ಈ ಟೇಲ್ ಲ್ಯಾಂಪ್ ಎಲ್ಲ ವರ್ಕ್ ಆಗುತ್ತೆ. ಆ್ಯಂಡ್ ಬೂಟ್ ಓಪನ್ ಆಗುತ್ತಾ? ಇಲ್ಲ, ಬೂಟ್ ಓಪನ್ ಆಗೋಲ್ಲ. ಮಹೀಂದ್ರ ಲೋಗೋ ಇದೆ. ಟೋಟಲಿ ಹೇಳಬೇಕು ಅಂದರೆ ನಮಗೆ ತುಂಬ ನೀಟಾಗಿ ತುಂಬ ಚೆನ್ನಾಗಿರುವಂಥ ಒಂದು ಟಾಯ್ ಕಾರ್ನ ಮಹೀಂದ್ರದವರು ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಲಾಂಚಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಒಂದು ಕಾರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವರು ಸರ್ಪ್ರೈಸಿಂಗ್ ಆಗಿ ಈ ಒಂದು ಕಾರ್ನ ತಂದರು ಅಂತ ಹೇಳ್ಬೋದು. ಇದಿಷ್ಟು ನಾನು ಜಸ್ಟ್ ನಿಮಗೆ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿರೋದಷ್ಟೇ, ಬೇರೇನೋ ಉದ್ದೇಶದಿಂದ ಅಲ್ಲ. ನಿಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಇದನ್ನು ತೋರಿಸಿ, ಮೇ ಬಿ ಅವರು ಬೇಕು ಅಂತ ಕೇಳ್ಬೋದೇನೋ. ಇದಿಷ್ಟು ಇದ್ರ ಬಗ್ಗೆ. ಆ್ಯಂಡ್ ಸೊ ಈ ಒಂದು ಟಾಯ್ ಕಾರ್ ಹೇಗಿದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸನ್ನು ತಿಳಿಸಿ.